ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಏನು ವಿಡಿಯೋ ಮಾಡ್ತಾಯಿದ್ದೀನಪ್ಪ ಅಂತಂದರೆ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬ್ರಹ್ಮಕಮಲ ಹಳ್ಳುತ್ತೆ, ಅದು ಎಷ್ಟು ಹಳ್ಳುತ್ತೆ ಅಂತ ಹೇಳಿಬಿಟ್ಟು, ನಾನು ತುಂಬ ಹಳ್ಳುತ್ತೆ ಎಷ್ಟು ಹಳ್ಳುತ್ತೆ ಅಂತ ಹೇಳಿಬಿಟ್ಟು ಒಂದು ಮಿನಿ ಲಾಗ್ ಥರನಾದರೂ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ನೋಡಿ, ಇದು ಚಿಕ್ಕ ಚಿಕ್ಕ ಮಗುವಿದ್ದಾಗ ನನಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಇದು ಇಷ್ಟು ಚಿಕ್ಕದಾಗಿತ್ತು. ನಾನು ಕೌಂಟ್ ಮಾಡ್ಕೊಂಡಿದ್ದೆ, ಒಂದು 10 11 ಅಳ್ಬೋದು ಅಂತ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಲಾಸ್ಟಲ್ಲಿ ಅಳ್ಳಿದ್ದು 7 ಅಳ್ಳಿತ್ತು. ನೆಕ್ಸ್ಟು 2 ನಾಳೆ ಅಳ್ಳುತ್ತೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಆಮೇಲೆ ಒಂದು ಮೊಗ್ಗು ಏನಾಯಿತು ಅಂತಂದರೆ, ಸ್ವಲ್ಪ ಆಗಿತ್ತು, ಇನ್ನೇನು ದಪ್ಪ ಆಗಬೇಕು ಅನ್ನೋ ಮೂಮೆಂಟಲ್ಲಿ ನೋಡಿ ಈ ಥರ ಈ ಮೊಗ್ಗು ಈ ಕಡೆ ಸೈಡಲ್ಲಿರೋದು ಅದು ಕೆಂಪಗಾಗ್ಬಿಟ್ಟು ಒಂಥರ ಪಿಂಕ್ ಕಲರ್ ಆಗಿಬಿಟ್ಟು ಅದು ಬಿದ್ದೇ ಹೋಗ್ಬಿಡ್ತು. ಅದೇ ಬಿದ್ದುಬಿಟ್ಟು ಹೋಗಿತ್ತು. ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಯಾವ ಹೂವು ಅಂತ ಹೇಳಿ. ನೋಡಿ, ಇದು ಮೇಲ್ಗಡೆ 3 ಇದೆ, ಮತ್ತು ಅದೇ ಗಿಡದಲ್ಲೇ ನಾನು 3 ಹೂವು ಮತ್ತೆ ಮೊಗ್ಬಿಟ್ಟಿದೆ. ಇವಾಗ ಈ ಗಿಡದಲ್ಲಿ ಇನ್ನೊಂದು ಗಿಡದಲ್ಲಿ 4 ಹೂವು ಬಿಟ್ಟಿದೆ. ನೋಡಿ, ಆದಮೇಲೆ ಇನ್ನೇನು ಇವತ್ತು ಅಳ್ಳುತ್ತೆ ಅನ್ನೋ ಟೈಮಲ್ಲಂತೂ ಫುಲ್ ದಪ್ಪಾಗಿತ್ತು. ನೋಡಿ, ಈ ಮೊಗ್ಗು ಅಳ್ಳಿಲ್ಲ, ಈ ಕಡೆ ಇನ್ನೊಂದು ಮೊಗ್ಗು ಅಳ್ಳಿಲ್ಲ. ಈ 3 ಹೂವು, ಈ ಕೆಳಗಡೆ 2 ಹೂವು ಅಷ್ಟೇ ಹಳ್ಳಿದ್ದು. ನೋಡಿ, ಇದರಲ್ಲಿ 2 ಹಳ್ಳಿತ್ತು, ಇದರಲ್ಲಿ 3 ಹಳ್ಳಿತ್ತು. ನೋಡಿ, ಇನ್ನೇನು ಇವತ್ತು ಅಳ್ಳುತ್ತೆ ಅನ್ನೋ ಟೈಮಲ್ಲಂತೂ ನನಗೆ ನೋಡೋಕ್ಕೊಂಥರ ಖುಷಿ. ಫುಲ್ ಅಳ್ದಾಗ ಯಾವ ಥರ ಕಾಣ್ಬೋದು, ಹೆಂಗೆ ಕಾಣಿಸುತ್ತೆ. ಯಾಕೆಂದರೆ ನನಗೆ ಫಸ್ಟ್ ಟೈಮ್ ಅಳ್ತಾ ಇರೋದು ಇಷ್ಟೊಂದು ಹೂವು. ಒಂದೇ ದಿನ 3 ಹಳ್ಳಿರೋದು ನಾನು ಲಾಗ್ ಮಾಡಿ ಹಾಕಿದ್ದೀನಿ. ಬಟ್ ಇಷ್ಟೊಂದು ಹೂವು ಅಳ್ಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ನೋಡಿ, ತುಂಬ ದೊಡ್ಡ ಗಿಡನೂ ಅಲ್ಲ ನಾನು ಹಾಕಿರೋದು, ಅದು ಪಾಟಲ್ಲಿ ಹಾಕಿದ್ದೀನಿ. ಅದರಲ್ಲೂ ಇಷ್ಟು ಹೂವು ಬಿಟ್ಟಿರೋದು ತುಂಬ ಖುಷಿ ಆಗ್ತಿತ್ತು ನನಗಂತೂ ನೋಡೋದಕ್ಕೆ. ಲಾಸ್ಟ್ 12 ಗಂಟೆವರೆಗೂ ಕಾದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಏಕೆಂದರೆ 10:30 11 ಗಂಟೆಲಿ ನಾನು ಇದು ಹೂವು ನೋಡೋಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ ಯಾವಾಗ್ಲೂ. ಒಂದು ಟೈಮ್ ಯಾವಾಗಲೂ ಮಿಸ್ ಮಾಡ್ಕೊಬಿಟ್ಟಿದ್ದೆ, ಬಟ್ ಈ ಸಲ ಅಂತೂ ಮಿಸ್ ಆಗಲೇಬಾರ್ದು ಅಂತ ಅಂದ್ಕೊಂಡು ಕಾಯ್ಕೊಂಡಿದ್ದು, ಅಲಾರಾಮ್ ಇಟ್ಕೊಂಡೆಲ್ಲ ನಾನಂತೂ ಎದ್ದು ಬಂದು ನೋಡ್ತಾ ಇದ್ದೆ ಯಾವ ಥರ ಅಳ್ಳುತ್ತೆ. ಯಾವ ಥರ ಅಳ್ಳುತ್ತೆ ಅನ್ನೋದಕ್ಕಿಂತ ಎಷ್ಟು ಹಳ್ಳಿದೆ ಅನ್ನೋದೇ ಒಂದು ಖುಷಿ. ಅದು ದೂರದಿಂದ ನೋಡೋದು, ಕತ್ಲೆಯಿಂದ ನೋಡೋದು. ನಾನಂತೂ ಇಷ್ಟೊಂದು ಹೂವು ಅಳ್ಳಿರೋದಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಅದೇನಪ್ಪ ಗೊತ್ತಿಲ್ಲ, ಜಾಸ್ತಿ ಯಾವ ಹೂವನೂ ಇಷ್ಟಪಡಲ್ಲ, ಬಟ್ ಈ ಹೂವು ಕಂಡ್ರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಈ ಪಾಟಲ್ಲಿ ಹಾಕಿರೋದ್ರಲ್ಲಿ ಇಷ್ಟು ದೊಡ್ಡ ಗಿಡ ಆಗಿ, ಅಂದರೆ ಅಷ್ಟು ದೊಡ್ಡ ಗಿಡ ಆಗಿಲ್ಲ, ಚಿಕ್ಕ ಗಿಡನೇ. ಅಂದರೆ ನನಗೆ ಅದೇ ದೊಡ್ಡ ಗಿಡ, ಯಾಕೆಂದರೆ 2 ವರ್ಷದಿಂದ ಬೆಳೆಸಿರೋದ್ರಿಂದ ನನಗೆ ಖುಷಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇಷ್ಟೊಂದು ಹೂವು ಅಳ್ಳುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಫುಲ್ ಅಳ್ಳುತ್ತೆ ಅಂತ ಅಂದ್ಕೊಂಡಿದ್ದೆ, 10 ಹೂವನೂ ಅಳ್ಳುತ್ತೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಒಂದು ಹೂವು ನೋಡಿದ್ರೆ ಬಿದ್ದೋಯ್ತು ಮೊಗ್ಗು. ಇನ್ನೆರಡು ಹೂವು ಅಂದರೆ ಇದಳ್ಳಿ ಮಾರನೇ ದಿವಸ ಅಳ್ಳುತ್ತೆ ಅಂತ ಗೊತ್ತಾಯಿತು, ಯಾಕೆಂದರೆ ಸ್ವಲ್ಪ ಮೊಗ್ಗು ಸಣ್ಣ ಇತ್ತಲ್ಲ ಅದರಿಂದಾಗಿ. ನೋಡಿ, ಈಗ 10:30 ನಾನು ವೀಡಿಯೋ ಮಾಡ್ತಾನೇ ಇದ್ದೀನಿ. 10:30 11 ಗಂಟೆಯಲ್ಲೂ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ನೋಡಿ 10:30 ಮಾಡ್ಕೊಂಡಿರೋದು. ಹಾಗೆ ಸ್ವಲ್ಪನೇ ಅಳ್ತಾ ಇತ್ತಲ್ಲ, ಫುಲ್ ಅಳ್ದಾಗ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡಿದ್ದೆ ನಾನಂತೂ. ಅರ್ಧ ಗಂಟೆಗೆ ಸತಿ, 10:30 ಆದಮೇಲಂತೂ ಅರ್ಧ ಗಂಟೆಗೆ ಸತಿ, 5 ನಿಮಿಷಕ್ಕೆ ಸತಿ ಬಂದು ನೋಡ್ತಾನೆ ಇದ್ದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ದೂರದಿಂದನೂ. ನೋಡಿ, ಇದು ಲಾಸ್ಟ್ವರೆಗೂ ನಾನು 12 ಗಂಟೆವರೆಗೂ ಕಾದ್ಬಿಟ್ಟು ನಾನು ಮಾಡಿರೋದಿದ್ದು. ನೋಡಿ, ಇಷ್ಟೇ ಅಳ್ಳೋದು, ಏಕೆಂದರೆ ತುಂಬ ಅಳ್ಳಲ್ಲ ಅದು. ಏಕೆಂದರೆ ಆಲ್ರೆಡಿ ನೋಡಿ, ಈ ಕಡೆ ಸೈಡಲ್ಲಿರೋದನ್ನೆಲ್ಲ ವೈಟು ಒಂಥರ ಎಲೆ ಥರ ಬಂದುಬಿಟ್ಟಿದೆಯಲ್ಲ, ಆ ಥರ ಆಯಿತು ಅಂತಂದರೆ ಅಷ್ಟೇ ಅಳ್ಳೋದು, ಇನ್ನು ಜಾಸ್ತಿ ದೊಡ್ಡದಾಗೂ ಅಳ್ಳಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಯಾವ ಥರ ಅಳ್ಳಿತ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ಖುಷಿನ ಹಂಚ್ಕೊಂಡಿದ್ದು ಅಷ್ಟೇ. ಈ ಗಿಡನ ಬೆಳೆಸಿರ್ತಾರಲ್ಲ ಅವರಿಗಾಗೋ ಖುಷಿ, ಅಂದರೆ ಹೂವು ನೋಡಿದಕ್ಕೆ ಆಗೋ ಖುಷಿ, ಆ ನೋವು ಎಲ್ಲ ಮರ್ತುಬಿಡ್ಬೇಕು ಅಂತ ಅನಿಸುತ್ತೆ ಹೂವು ನೋಡ್ತಾನೆ ಇದ್ದರೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇಷ್ಟ ಅಳ್ಳಿರೋದ್ರಿಂದ ಈ ಖುಷಿನ ಹಂಚ್ಕೊಂಡಿರೋದಕ್ಕೂ ನನಗೂ ತುಂಬ ಖುಷಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.